ವೆಲ್ಕಮ್ ಟು ಲರ್ನ್ ಕನ್ನಡ ಚಾನಲ್. ಇವತ್ತು ನಾನು ನಿಮಗೆ ಪುಟ್ಟಜ್ಜಿ ಕತೆ ಹೇಳು ಅದರದ್ದು ಕ್ವಶನ್ ಆನ್ಸರ್ ಹೇಳಿಕೊಡ್ತೀನಿ. ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೀವು ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು. ಪುಟ್ಟಜ್ಜಿ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು. ಪುಟ್ಟಜ್ಜಿ ಹತ್ರ ಹುಡುಗ ಯಾವ ಕತೆ ಕೇಳಬೇಕಂತ ಹೇಳ್ತಾನೆ. ಪುಟ್ಟಜ್ಜಿಯ ಬಳಿ ಹುಡುಗ ಆಡ್ಗತೆ ಹೇಳಬೇಕೆಂದು ಕೇಳಿದನು. ಆಡ್ಗತೆ ಅಂತ ಹೇಳಿದರೆ ಆಡ್ತಾ ಆಡ್ತಾ ಹೇಳೋ ಕಥೆಯನ್ನು ಹೇಳಿ ಅಂತ ಹೇಳ್ತಾನೆ. ನೆಕ್ಸ್ಟ್, ಹುಡುಗ ಮನೆಯ ಮುಂದೆ ಏನು ಮಾಡಿದ. ಹುಡುಗ ಮನೆ ಮುಂದೆ ಏನು ಮಾಡ್ತಾನೆ. ಯುವಕ ಮನೆಯ ಮುಂದೆ ತೋಟ ಮಾಡಿದ. ಯುವಕ ಏನು ಮಾಡ್ತಾನೆ, ಅವ್ರ ಮನೆ ಮುಂದೆ ಒಂದು ತೋಟ ಮಾಡ್ತಾನೆ. ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು. ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು. ಒಂದು ಗೆಜ್ಜೆ ಇರುತ್ತೆ. ಯುವಕ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿದಳು. ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡ್ತಾಳೆ. ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಹುಡುಗನ ಮನೆಯೊಳಗೆ ಹವಿತುಕೊಂಡಳು. ಅಂದರೆ ಮನೆಯೊಳಗೆ ಹೋಗಿ ಅವಳು ಹವಿತುಕೊಳ್ತಾಳೆ, ಬಚ್ಚಿಟ್ಕೊಳ್ತಾಳೆ. ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು. ಹಳ್ಳದ ದಂಡೆಯ ಮೇಲಿನ ಊರು ಏನಾಗುತ್ತೆ. ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ಅಂದರೆ ಅದು ದೊಡ್ಡ ಊರಾಗಿ ಬೆಳೆಯುತ್ತೆ. ಆಮೇಲೆ 2-3 ವಾಕ್ಯದಲ್ಲಿ ಉತ್ತರಿಸಿ. ನೀವು 2-3 ವಾಕ್ಯದಲ್ಲಿ ಉತ್ತರಿಸಬೇಕು. ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ. ಹಳ್ಳ ಹರಿಯುವುದರಿಂದ ಊರ ಜನರನ್ನು ರಕ್ಷಿಸುತ್ತದೆ ಮತ್ತು ಜನರಿಗೆ ನೀರಿನ ಸೌಕರ್ಯ ಹಳ್ಳದಿಂದ ಸಿಗುತ್ತದೆ. ಹಾಗೂ ಹಳ್ಳ ಹರಿಯುವುದರಿಂದ ಊರಿಗೆ ಸೊಬಗನ್ನು ಕೊಟ್ಟಿದೆ. ನೆಕ್ಸ್ಟ್, ಯುವಕ ಹಳ್ಳದ ಬಳಿ ಬಂದು ಏನು ಮಾಡಿದ. ಯುವಕ ಹಳ್ಳದ ಹತ್ರ ಬಂದು ಏನು ಮಾಡ್ತಾನೆ. ಯುವಕನು ಹಳ್ಳದ ಬಳಿಗೆ ಬಂದು ಅಲ್ಲಿಯ ಸೊಬಗನ್ನು ಕಂಡು ಸಂತೋಷಪಟ್ಟನು. ಈ ಜಾಗ ತುಂಬ ಚೆನ್ನಾಗಿದೆ ಎಂದು ಅಲ್ಲಿಯೇ ಉಳಿಯುವ ಯೋಚನೆ ಮಾಡಿದನು. ಒಂದು ಮನೆಯನ್ನು ಕಟ್ಟಿ ಮನೆಯ ಮುಂದೆ ತೋಟವನ್ನು ಮಾಡಿದನು. ನೆಕ್ಸ್ಟ್, ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು. ಹುಲಿ ಯುವಕನಿಗೆ, ಈ ಜಿಂಕೆ ನನ್ನ ಆಹಾರ, ಅದನ್ನು ನೀನು ರಕ್ಷಿಸುವಂತಿಲ್ಲ. ಹಾಗೆ ಮಾಡಿದರೆ ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಎಂದು ಹೇಳುತ್ತೆ. ಆಗ ಯುವಕ ಹೇಳ್ತಾನೆ, ಆದುದರಿಂದ ಜಿಂಕೆಯನ್ನು ಬಿಟ್ಟು ಕೊಡು ಎಂದಾಗ ಯುವಕ, ಆ ಜಿಂಕೆಯು ಅರಣ್ಯದ ಜಿಂಕೆಯಲ್ಲ, ಅದು ಅರಣ್ಯದ ಜಿಂಕೆ ಅಲ್ಲ, ಅದು ಸಾಕಿದ ಜಿಂಕೆ. ಅದು ಯಾರೋ ಸಾಕಿದ ಜಿಂಕೆ. ಅದರ ಗುರುತಿಗಾಗಿ ಜಿಂಕೆಯ ಕುತ್ತಿಗೆಯಲ್ಲಿ ಗಂಟೆ ಕಟ್ಟಿದ್ದಾರೆ. ಅಂದರೆ ಅದರ ಗುರುತಿಗೋಸ್ಕರ ಜಿಂಕೆ ಕುತ್ತಿಗೆಯಲ್ಲಿ ಒಂದು ಗಂಟೆ ಕಟ್ಟಲಾಗಿದೆ. ಅದನ್ನು ತಿನ್ನಲು ನಿನಗೆ ಅಧಿಕಾರವಿಲ್ಲ. ಆದುದರಿಂದ ಆ ಜಿಂಕೆನ ತಿನ್ನಲು ನಿನಗೆ ಅಧಿಕಾರ ಇಲ್ಲ. ನಾನು ಬಿಟ್ಟು ಕೊಡುವುದಿಲ್ಲ ಎಂದನು. ನಾನು ಬಿಟ್ಟು ಕೊಡಲ್ಲ ಅಂತ ಹೇಳ್ತಾನೆ. ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು. ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡ್ತಾಳೆ. ಜಿಂಕೆಯನ್ನು ನೋಡಿದ ಯುವತಿ ಓಡಿ ಬಂದು ಅದನ್ನು ತಬ್ಬಿಕೊಳ್ತಾಳೆ. ಜಿಂಕೆಯು ಅವಳ ಕೈಯನ್ನು ನೆಕ್ಕುತ್ತದೆ, ಮೈಗೆ ಮೈ ತಾಗಿಸಿ ತಿಕ್ಕುತ್ತದೆ. ಯುವತಿ ಮುಖಕ್ಕೆ ಮುಖ ತಾಗಿ ಅಳುತ್ತದೆ. ಹೀಗೆ ಜಿಂಕೆ ಮತ್ತು ಯುವತಿ ತಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ. ನೆಕ್ಸ್ಟ್, ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದ. ಯುವಕ ತಾನು ಚುಕ್ಕಿಯನ್ನು ಹುಲಿಯ ಕೈಯಿಂದ ಪಾರು ಮಾಡಿದ ಕಥೆಯನ್ನು ಹೇಳಿದ. ಹುಲಿಗೂ ತನಗೂ ಆದ ಹೋರಾಟದ ಬಗ್ಗೆ ಹೇಳಿದ ಮತ್ತು ತನಗೆ ಆದ ಗಾಯವನ್ನು ತೋರಿಸಿ ಚುಕ್ಕಿ ಮದ್ದು ಮಾಡಿದ ಬಗ್ಗೆ ತಿಳಿಸಿಕೊಡ್ತಾನೆ. ಆಮೇಲೆ ಈಗ ಈ ವಾಕ್ಯ ಯಾರು ಯಾರಿಗೆ ಹೇಳಿದರು. ಯಾವುದಾದರೊಂದು ಆಡ್ಗತೆ ಹೇಳು. ಅಂದರೆ ಯಾರು ಯಾರಿಗೆ ಹೇಳ್ತಾರೆ. ಈ ಮಾತನ್ನು ಹುಡುಗನು ಪುಟ್ಟಜ್ಜಿಗೆ ಹೇಳಿದನು. ಮತ್ತು ಏ ಯುವಕ, ಈ ಜಿಂಕೆ ನನ್ನ ಆಹಾರ. ಈ ಮಾತನ್ನು ಹುಲಿಯು ಯುವಕನಿಗೆ ಹೇಳಿತು. ನೆಕ್ಸ್ಟ್, ಇದು ನಾವು ಸಾಕಿಕೊಂಡ ಜಿಂಕೆ. ಅಂದರೆ ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳಿದಳು. ನೆಕ್ಸ್ಟ್, ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಈ ಮಾತನ್ನು ಯಾರು ಹೇಳ್ತಾರೆ. ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳ್ತಾಳೆ. ಆಮೇಲೆ ಅರ್ಥ ಬರೆಯಿರಿ. ಪೊರೆಯನೆ ರಕ್ಷಿಸು, ಭಯ ಹೆದರಿಕೆ, ತೊಗಟೆ ಮರದ ಸಿಪ್ಪೆ, ಮದ್ದು ಯಾನೆ ಔಷಧಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.